ವಕ್ರತುಂಡ ಮಹಾಕಾಯ ಮಂತ್ರ ಪಠಿಸೋದು ಹೇಗೆ? ಈ ಮಂತ್ರದ ಪ್ರಯೋಜನವೇನು? ವಕ್ರತುಂಡ ಮಹಾಕಾಯವು ಅತ್ಯಂತ ಜನಪ್ರಿಯವಾದ ಗಣೇಶ ಮಂತ್ರವಾಗಿದೆ. ಇದನ್ನು ಶ್ರೀ ಗಣೇಶನ ಆಶೀರ್ವಾದವನ್ನು ಆಹ್ವಾನಿಸಲು ಪಠಿಸಲಾಗುತ್ತದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಎನ್ನುವ ಮಂತ್ರವು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಮಂತ್ರವಾಗಿದೆ. ಗಣೇಶ ದೇವರು ಆನೆಯ ತಲೆ ಮತ್ತು ಸಂಪತ್ತು ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುವ ಮಾನವ ದೇಹವನ್ನು ಹೊಂದಿದ್ದಾನೆ. ಗಣೇಶನು ಶಿವ ಮತ್ತು ಪಾರ್ವತಿಯ ಮಗ. ಹಿಂದೂ ಸಂಸ್ಕೃತಿಯಲ್ಲಿ ಪ್ರಮುಖ ದೇವರುಗಳಲ್ಲಿ ಒಬ್ಬರು. ಭಗವಾನ್ ಗಣೇಶನು ಯಶಸ್ಸನ್ನು ನೀಡುವ ದೈವಿಕ ಶಕ್ತಿ. ಹೀಗಾಗಿ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಈ ಮಂತ್ರವು ನಿಮ್ಮ ಮನಸ್ಸನ್ನು ನಕಾರಾತ್ಮಕ ಆಲೋಚನೆಗಳಿಂದ ಶುದ್ಧೀಕರಿಸುವ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸಲು ಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಈ ಮಂತ್ರದ ಕುರಿತು ಒಂದಿಷ್ಟು ವಿಚಾರಗಳನ್ನು ನಾವು ಇಲ್ಲಿ ತಿಳಿಯೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶ ಮಂತ್ರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶ ಮಂತ್ರದ ಅರ್ಥ: ಓ ಬಾಗಿದ ಸೊಂಡಿಲು ಅಥವಾ ತಿರುಚಿದ ಸೊಂಡಿಲನ್ನು ಹೊಂದಿರುವ ಗಣೇಶನೇ, ಭವ್ಯವಾದ ಬೃಹತ್ ದೇಹವನ್ನು ಹೊಂದಿರುವವನೇ, ಶತಕೋಟಿ ಸೂರ್ಯನಿಗೆ ಸಮನಾದ ತೇಜಸ್ಸನ್ನು ಹೊಂದಿರುವವನೇ, ಓ ಕರ್ತನೇ, ದಯವಿಟ್ಟು ನನ್ನ ಮಾರ್ಗವನ್ನು ಎಲ್ಲಾ ಅಡೆತಡೆಗಳಿಂದ ಮುಕ್ತಗೊಳಿಸಲು ನಾನು ನಿನ್ನನ್ನು ಕೇಳುತ್ತೇನೆ ಮತ್ತು ನನ್ನನ್ನು ಆಶೀರ್ವದಿಸಿ, ಇದರಿಂದ ನನ್ನ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗುವಂತೆ ಮಾಡೆಂದು ಕೇಳಿಕೊಳ್ಳುತ್ತೇನೆ. ವಕ್ರತುಂಡ ಮಹಾಕಾಯದ ಕತೆ. ಭಗವಾನ್ ಗಣೇಶ ಹಿಂದೂ ಧರ್ಮದ ಅತ್ಯಂತ ಪ್ರೀತಿಯ ದೇವರುಗಳಲ್ಲಿ ಒಬ್ಬರು. ಅವನು ಸಾಮಾನ್ಯವಾಗಿ ಮಾನವ ದೇಹ ಮತ್ತು ಆನೆಯ ತಲೆಯನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ. ಸಂಸ್ಕೃತದಲ್ಲಿ ವಕ್ರತುಂಡ ಮಹಾಕಾಯ ಮಂತ್ರವು ಗಣೇಶನಿಗೆ ಅವನ ತಂದೆ ಶಿವನಿಂದ ನೀಡಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗಣೇಶನು ತನ್ನ ಹಾದಿಯಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲು ಈ ಮಂತ್ರವನ್ನು ಬಳಸುತ್ತಾನೆ ಮತ್ತು ಅದನ್ನು ಎಲ್ಲಾ ರೀತಿಯ ಸಮೃದ್ಧಿ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಪ್ರೀತಿಗಾಗಿ ಬಳಸಬೇಕೆಂದು ಕೇಳುತ್ತಾನೆ. ಮಂತ್ರವು ಯಶಸ್ಸು ಮತ್ತು ಅಡೆತಡೆಗಳಿಂದ ಸ್ವಾತಂತ್ರ್ಯವನ್ನು ಕೋರುವ ಮೊದಲು ಭಗವಾನ್ ಗಣೇಶನಿಗೆ ಕೃತಜ್ಞತೆಯನ್ನು ತೋರಿಸುತ್ತದೆ. ವಕ್ರತುಂಡ ಮಹಾಕಾಯವು ಗಣೇಶನ ನೆಚ್ಚಿನ ಪ್ರಾರ್ಥನೆಗಳಲ್ಲಿ ಒಂದಾಗಿದೆ ಎನ್ನುವ ನಂಬಿಕೆಯಿದೆ. ಮಂತ್ರಗಳು ಮಾನವನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ? ಮಂತ್ರವು ಪವಿತ್ರ ಪದ ಅಥವಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳೊಂದಿಗೆ ಆಗಾಗ್ಗೆ ಪುನರಾವರ್ತನೆಯಾಗುವ ಶಬ್ದವಾಗಿದೆ. ಸಂಸ್ಕೃತದಲ್ಲಿ ಮಂತ್ರ ಎಂಬ ಪದವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮಂ ಯೋಚಿಸಲು ಅಥವಾ ಮನಸ್ಸು, ತ್ರ ರಕ್ಷಿಸಲು, ಬಂಧನದಿಂದ ಮುಕ್ತಗೊಳಿಸಲು. ಮಂತ್ರಗಳು ಧ್ಯಾನದಲ್ಲಿ ಬಳಸುವ ಸಾಧನವಾಗಿದ್ದು, ಅವು ಉದ್ದೇಶವನ್ನು ಶಕ್ತಿಯುತಗೊಳಿಸಲು ಬಳಸುವ ಶಬ್ದಗಳಾಗಿವೆ. ಗಟ್ಟಿಯಾಗಿ ಮಂತ್ರವನ್ನು ಉಚ್ಚರಿಸುವುದರಿಂದ, ಮಾನಸಿಕವಾಗಿ ಸ್ಮರಿಸುವುದರಿಂದ ಅಥವಾ ಕೇಳುವುದರಿಂದ ಮಂತ್ರವು ಉಪಪ್ರಜ್ಞೆ ಮನಸ್ಸನ್ನು ತಲುಪುತ್ತದೆ ಮತ್ತು ನಿಮ್ಮ ಕಂಪನಗಳನ್ನು ಸರಿಹೊಂದಿಸುತ್ತದೆ. ಮಂತ್ರಗಳು ಸಕಾರಾತ್ಮಕ ಶಕ್ತಿಯನ್ನು ಮನಸ್ಸು ಮತ್ತು ಆತ್ಮದ ಕೇಂದ್ರಕ್ಕೆ ಸಾಗಿಸುತ್ತವೆ. ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಬಯಸಿದರೆ ಮಂತ್ರಗಳನ್ನು ಪಠಿಸಬೇಕು. ನಾವು ಮಂತ್ರಗಳ ಮೂಲಕ ನಮ್ಮ ಕರ್ಮವನ್ನು ಬದಲಾಯಿಸಬಹುದು ಮತ್ತು ನಾವು ಮಾಡಿದ ಯಾವುದೋ ಅಜ್ಞಾನದಿಂದ ಮುಕ್ತಿಯನ್ನು ಕಾಣಬಹುದು. ವಕ್ರತುಂಡ ಮಹಾಕಾಯ ಮಂತ್ರ ಪಠಿಸುವುದರ ಪ್ರಯೋಜನ. 1. ವಕ್ರತುಂಡ ಮಹಾಕಾಯ ಮಂತ್ರವು ಗಣೇಶನ ಭಕ್ತಿಯ ಸಂಕೇತವಾಗಿದೆ ಮತ್ತು ಅಡೆತಡೆಗಳ ವಿರುದ್ಧ ನಿಮಗೆ ಆತ್ಮವಿಶ್ವಾಸ ಮತ್ತು ರಕ್ಷಣೆ ನೀಡುತ್ತದೆ. 2. ನಮ್ರತೆಯನ್ನು ಬೆಳೆಸಿಕೊಳ್ಳುವುದರಿಂದ ನೀವು ಮಾಡುವ ಕೆಲಸಗಳ ಬಗ್ಗೆ ಹೆಚ್ಚು ಜಾಗರೂಕರಾಗುವಂತೆ ಮಾಡುತ್ತದೆ. 3. ವ್ಯಕ್ತಿಯನ್ನು ಪ್ರಬುದ್ಧಗೊಳಿಸುತ್ತದೆ. 4. ನಿಮ್ಮ ಇಚ್ಛೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ. 5. ಏಕಾಗ್ರತೆ ಮತ್ತು ಗಮನದ ಮೂಲಕ ಆಲಸ್ಯವನ್ನು ತಪ್ಪಿಸುತ್ತದೆ. 6. ನಿಮ್ಮ ನ್ಯೂನತೆಗಳನ್ನು ತೊಡೆದು ಹಾಕಲು ಸಹಕಾರಿ. 7. ಅರ್ಥಪೂರ್ಣ ಕೆಲಸದಲ್ಲಿ ಹೂಡಿಕೆ ಮಾಡುವುದು ಮತ್ತು ಜೀವನದಲ್ಲಿ ಅರ್ಥವನ್ನು ಕಂಡುಕೊಳ್ಳುವಂತೆ ಮಾಡುವುದು. 8. ಆತಂಕದಿಂದ ಮುಕ್ತಿ ನೀಡುವುದು ಮತ್ತು ಅಗಾಧ ಆಲೋಚನೆಗಳನ್ನು ತೊಡೆದುಹಾಕುವುದು.
9. ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುವಂತೆ ಮಾಡುವುದು ಮತ್ತು ಇತರ ಜನರ ಕಡೆಗೆ ಹೆಚ್ಚು ಸಹಾನುಭೂತಿ ಹೊಂದುವಂತೆ ಮಾಡುವುದು. 10. ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಆತ್ಮವನ್ನು ಪೋಷಿಸುವುದು. ವಕ್ರತುಂಡ ಮಹಾಕಾಯ ಮಂತ್ರ ಪಠಿಸೋದು ಹೇಗೆ? 1. ನೀವು ವಕ್ರತುಂಡ ಮಹಾಕಾಯ ಮಂತ್ರವನ್ನು 9, 27, 54, 108 ಅಥವಾ 1008 ಬಾರಿ ಜಪಿಸಬೇಕು. 2. ಮಂತ್ರವನ್ನು ಪಠಿಸುವ ಮೊದಲು ಸ್ನಾನ ಮಾಡಿ ಅಥವಾ ನಿಮ್ಮ ಕೈ ಮತ್ತು ಪಾದಗಳನ್ನು ತೊಳೆಯಿರಿ. 3. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಮಂತ್ರವನ್ನು ಹೇಳುವಾಗ ನಿಮ್ಮನ್ನು ಹೆಚ್ಚು ಆರಾಮದಾಯಕವಾಗಿಸಲು ನೀವು ಧ್ಯಾನಾವಸ್ಥೆಯಲ್ಲಿ ಕುಶ ಆಸನವನ್ನು ಬಳಸಬಹುದು. 4. ಬಿಳಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ. 5. ಈ ಮಂತ್ರವನ್ನು ಪಠಿಸುವಾಗ ನೀವು ಹೇಳುವ ಪದಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ನಿಮ್ಮೊಳಗಿನ ಬ್ರಹ್ಮಾಂಡವನ್ನು ಅನುಭವಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ದೇಹವನ್ನು ಸಕಾರಾತ್ಮಕತೆಯಿಂದ ತುಂಬಿರಿ. 6. ಕನಿಷ್ಠ 48 ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಿ. 7. ನೀವು ಮಂತ್ರವನ್ನು ಎಷ್ಟು ಬಾರಿ ಜಪಿಸಿದ್ದೀರಿ ಎಂದು ಎಣಿಸಲು ರುದ್ರಾಕ್ಷಿ ಹಾರವನ್ನು ಬಳಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ